ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆಗೆ ಅಧಿಸೂಚನೆ ಹೊರಡಿಸುವಂತೆ ಆಗ್ರಹಿಸಿ ಪ್ರತ್ಯೇಕ ಪಾಲಿಕೆ ಹೋರಾಟ ವೇದಿಕೆಯು ಮಂಗಳವಾರ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ನಡೆಸಿತು. ನೇತೃತ್ವ ವಹಿಸಿದ ಹೋರಾಟಗಾರ ಬಿಡಿ ಹಿರೇಮಠ್ ಮಾತನಾಡಿ, ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಒಮ್ಮತದ ನಿರ್ಣಯ. ಹೀಗಾಗಿ ಪ್ರತ್ಯೇಕ ಪಾಲಿಕೆ ರಚನೆ ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ, ವಿಪಕ್ಷದ ಜವಾಬ್ದಾರಿಯೂ ಹೌದು. 1856ರಲ್ಲಿ ಧಾರವಾಡ ಮುನ್ಸಿಪಾಲಿಟಿಯನ್ನು 1962ರಲ್ಲಿ ಹುಬ್ಬಳ್ಳಿಯೊಂದಿಗೆ ಬಲವಂತವಾಗಿ ವಿಲೀನಗೊಳಿಸಿ ಕಳೆದ 64 ವರ್ಷಗಳಿಂದ ಆಡಳಿತ ಹುಬ್ಬಳ್ಳಿ ಕೇಂದ್ರಿತವಾಗಿದೆ. ಜನತೆ ಸಣ್ಣ ಕೆಲಸಕ್ಕೂ ಹುಬ್ಬಳ್ಳಿಗೆ ಹೋಗಬೇಕಾಗಿದೆ ಎಂದು ತಿಳಿಸಿದರು. ಪಾಲಿಕೆ ಬಜೆಟ್ ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ 70% ಹುಬ್ಬಳ್ಳಿಗೆ ಹಾಗೂ 30% ಮಾತ್ರ ಧಾರವಾಡಕ್ಕೆ ಬಳಸುವ ಮೂಲಕ ಅನ್ಯಾಯ ಮಾಡುತ್ತಿದೆ. ಸದ್ಯ ಪಾಲಿಕೆ ಸದಸ್ಯರ ಸದಸ್ಯತ್ವಕ್ಕೆ ಧಕ್ಕೆ ಬರದಂತೆ ಪ್ರತ್ಯೇಕ ಪಾಲಿಕೆ ರಚನೆ ಒತ್ತಾಯಿಸಿದರು. 15 ದಿನ ಗಡುವು ಕೊಟ್ಟ ಹೋರಾಟಗಾರರು ಹೊಸದಾಗಿ ಸರ್ಕಾರ ಆಡಳಿತಕ್ಕೆ ಬಂದಿದ್ದ ಸಚಿವ ಸಂಪುಟ ಸಹ ಈಗ ತಾನೇ ರಚನೆಯಾಗಿದೆ. ಆದ್ದರಿಂದ ಮುಖ್ಯಮಂತ್ರಿ, ನಗರಾಭಿವೃದ್ಧಿ ಇಲಾಖೆ ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಆಗಸ್ಟ್ 21ರೊಳಗೆ ಸಭೆ ಕರೆದು ಅಂತಿಮ ಅಧಿಸೂಚನೆ ಹೊರಡಿಸಲು ನಿರ್ಣಯ ಕೈಗೊಳ್ಳದಿದ್ದರೆ ಆಗಸ್ಟ್ 22ರಂದು ಆಂದೋಲನ ನಡೆಸುವುದಾಗಿಯೂ ಎಚ್ಚರಿಸಿದರು. ಸರ್ಕಾರ ವಿರುದ್ಧ ಮಾಡ್ಕೊಂಡು ಅಲ್ಲಿ ಮಾಡಿ ತೊಗೊಂಬರ್ಬೇಕು ಹೋಗಿ ಅವ್ರೇನ್ ಮಾಡೋದು ಪಾಪ. ಎಲ್ಲ ಈ ವೇದಿಕೆ ಪರವಾಗಿ ತಮ್ಮ ವಿನಂತಿ, ಕೂಡಲೇ ಇದನ್ನ ನಾವು ಬಂದು ತಮಗೆ ಕೇಳ್ಕೊಂಡೇವಿ. ಈಗ ನೀವು ಸರ್ಕಾರಕ್ಕೆ ಕೂಡಲೇ ಏನ್ ಮಾಡ್ಬೇಕು ಅಂದ್ರೆ ಅಧಿಸೂಚನೆ ಹೊರಡಿಸಬೇಕು ಅಂತೇಳಿ ಒಂದು ದಯಮಾಡಿ ಪತ್ರವನ್ನ ಬರಿಬೇಕು ಅಂತೇಳಿ ಎಲ್ಲರ ಪರವಾಗಿ ನಿವೇದನೆಯನ್ನ ಮಾಡ್ಕೊಳ್ತೇವೆ. ನಮಗೆ ಪೂಜ್ಯ ಮಹಾಪೌರರು ವಿನಂತಿಯನ್ನ ಮಾಡ್ಕೊಳ್ತೇವೆ. ನಾವು ಏನಂದ್ರ ಯಾಕಂದ್ರೆ ಹೊರತಾಗಿ ಬಂದಿದ್ದೀವಿ ನಾವು, ನಿಮ್ಗೆ ಒತ್ತಡ ಅಂತಲ್ಲ. ನೀವು ಹೆಡ್ ಆಫ್ ಇಂಥ ರೀತಿ ಒಳಗಡೆ ಎಸ್ಆರ್ ಐತಿ ಅದೈತಿ ಸುಮ್ಮನೆ ಹೇಳ್ತಾರೆ. ಟಿಎಂಸಿ ಬೇಕು, ಎಚ್ಡಿಎಂಸಿ ಸಾಕು, ಟಿಎಂಸಿ ಬೇಕು, ಎಚ್ಡಿಎಂಸಿ ಸಾಕು, ಟಿಎಂಸಿ ಬೇಕು. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕು, ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕು, ಪ್ರತ್ಯೇಕ ಮಹಾನಗರ ಪಾಲಿಕೆ ಆಧಾರ್ ಗಡಿ ನಿಂದರ್ ಹೋಗ. ಎಚ್ಡಿಎಂಸಿ ಸಾಕು, ಟಿಎಂಸಿ ಬೇಕು, ಎಚ್ಡಿಎಂಸಿ ಸಾಕು, ಟಿಎಂಸಿ ಬೇಕು, ಬೇಕೇ ಬೇಕು, ಟಿಎಂಸಿ ಬೇಕು, ಬೇಕೇ ಬೇಕು, ಟಿಎಂಸಿ ಬೇಕು. ಆವಾಜ್ ಏಕ್ ಹೈ, ಆವಾಜ್ ಏಕ್ ಹೈ, ಎಚ್ಡಿಎಂಸಿ ಸಾಕು. ಧಾರವಾಡದಲ್ಲಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕಂತೇಳಿ ಕಳೆದ 4-5 ವರ್ಷಗಳಿಂದ ಹೋರಾಟವಿದೆ. ಈಗಾಗಲೇ ಹಿಂದೆ 1 ತಿಂಗಳ ಕಾಲ 25 ದಿನಗಳ ಕಾಲ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ಬಗ್ಗೆ ಹೋರಾಟ ಮಾಡಲಾಗಿದ್ದು, ಈ ಒಂದು ಹೋರಾಟದಲ್ಲಿ ಕೆಲವು ದಿನಗಳ ಸರ್ಕಾರ ಇರಲಿಲ್ಲ ಅನ್ನುವಂಥ ಉದ್ದೇಶಕ್ಕೆ, ಮಂತ್ರಿಮಂಡಲ ಆಗಿಲ್ಲ ಅನ್ನುವಂಥ ಉದ್ದೇಶಕ್ಕೆ ಅವಧಿಯನ್ನು ಕೊಟ್ಟು ನಾವು ಪ್ರತಿಭಟನೆಯನ್ನು ಮುಂದೆ ಹಾಕಿದ್ವಿ. ಪ್ರತ್ಯೇಕ ಮಹಾನಗರ ಪಾಲಿಕೆ ಸಲುವಾಗಿ ರಾಜ್ಯಪಾಲರ ಹತ್ರ ಅಂಗಳದಲ್ಲಿತ್ತು. ಅವರು ಸಹ ಒಪ್ಪಿಗೆಯನ್ನು ನೀಡಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಬಂದು 2 ತಿಂಗಳಾಯಿತು. ಇವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಂದು ನಿರ್ಣಯ ಮಾಡಬೇಕಾಗಿದೆ. ಹಿಂದೆ ಅವರೇ ಸರ್ಕಾರ ಮಹಾನಗರ ಪಾಲಿಕೆ ಏನು ನಿರ್ಣಯ ಮಾಡಿ ಕಳಿಸಿತ್ತು ಅದನ್ನು ರಾಜ್ಯಪಾಲರು ಒಪ್ಪಿಗೆ ಕಳಿಸಿದೆ. ನಾವು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೂ ಹಾಗೂ ನಗರಾಭಿವೃದ್ಧಿ ಸಚಿವರಿಗೂ ನಾವು ಕೂಡಲೇ ಈ ಒಂದು ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಬೇಕು. ರಾಜ್ಯಪಾಲರು ಏನು ಕಂಡೀಷನ್ ಹಾಕಿದ್ದಾರೆ ಆ ಎರಡೂ ಕಂಡೀಷನ್ಗಳನ್ನು ಒಳಗೊಂಡು ಬರುವಂಥ ಮುಂದಿನ
ದಿನಮಾನಗಳಲ್ಲಿ ಧಾರವಾಡ ಪ್ರತ್ಯೇಕ ಆಗಬೇಕು ಅನ್ನುವಂಥ ಹೋರಾಟ ಮಾಡ್ತಾ ಇದ್ದೇವೆ. ಮತ್ತು ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಹಿಂದಿನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಲಾಡವರು ಅವತ್ತಿದ್ದರು, ಮತ್ತೆ ಇವತ್ತು ಮರಳಿ ಆಗಿದ್ದಾರೆ. ಅವ್ರಿಗೆ ಅಭಿನಂದನೆ ಮಾಡೋದ್ರ ಜೊತೆಗೆ ಅವರೇ ನೀವು ಕಳಿಸಿ ಒಂದು ವಾರದಲ್ಲೇ ನಾವು ಸರ್ಕಾರದ ಮಟ್ಟದಲ್ಲಿ ಮಾಡಿಕೊಡ್ತೇವೆ ಅಂತಿದ್ರು. ಅದಕ್ಕೆ ಜಿಲ್ಲಾ ಮಂತ್ರಿಗಳಿಗೆ ನಾವು ಒತ್ತಾಯವನ್ನು ಮಾಡ್ತಿದ್ದೇವೆ ಮತ್ತು ಸ್ಥಳೀಯ ಎಲ್ಲ ಜಿಲ್ಲಾ ಶಾಸಕರುಗಳಿಗೆ ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಒಕ್ಕಟ್ಟಾಗಿ ಸಹಕಾರ ಮಾಡಬೇಕಂತೇಳಿ ಅವರೆಲ್ಲರಿಗೂ ನಾವು ಇವತ್ತು ಪಕ್ಷಾತೀತವಾಗಿ ಹೋರಾಟ ವತಿಯಿಂದ ವೇದಿಕೆ ವತಿಯಿಂದ ಒತ್ತಾಯ ಮಾಡ್ತೇವೆ. ಕೆಲವು ಸಂಘಟನೆಗಳು ಅದನ್ನು ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಡ ಅಂತೇಳಿ ಒಂದು ಪ್ರತಿಭಟನೆ 199% ಜನ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಡಿಕೆ ಇದೆ. ಇವತ್ತು ಇರೋದು ಅದು ಬೇಕು ಬೇಡ ಅನ್ನುವಂಥದ್ದು. ಅವ್ರ ವಿಚಾರ ಕೆಟ್ಟಿರುತ್ತೋ ಬೇಡ ಇರುತ್ತೋ ಗೊತ್ತಿಲ್ಲ. ಆದರೆ ಬೃಹತ್ ಆಗಿರ್ತಕ್ಕಂಥ ಬೆಂಗಳೂರನ್ನೇ 5 ಪಾಲು ಹೊಡೆದಿದ್ದಾರೆ. ಆಡಳಿತ ದೃಷ್ಟಿಯಿಂದ, ನಾವು ಬೇರೆ ದೃಷ್ಟಿ ಇಲ್ಲ. ಇವತ್ತು ಆಡಳಿತ ದೃಷ್ಟಿಯಿಂದ ಇವತ್ತು ನೋಡಿ ಕಮಿಷನರ್ ಮಂಗಳವಾರ ಇಲ್ಲೇ ಇಲ್ಲ ಕಮಿಷನರ್. ಯಾವತ್ತು ನೋಡಿದರೂ ಯಾವ ಅಧಿಕಾರಿಗಳು ಬರೋದಿಲ್ಲ. ಪ್ರತಿಯೊಬ್ಬ ಧಾರವಾಡ ಜನ ಜಿಲ್ಲಾ ಕೇಂದ್ರಕ್ಕೆ ಬರೋ ಜಿಲ್ಲಾಧಾರ ತಾಲೂಕಾ ಕೇಂದ್ರಕ್ಕೆ ಹೋಗುವಂಥ ಪರಿಸ್ಥಿತಿ ಐತಿ. ಅದಕ್ಕೆ ನಮ್ಗೆ ಅಭಿವೃದ್ಧಿ ದೃಷ್ಟಿಯಿಂದ ನಾವೇನು ಜಿಲ್ಲಾ ಧಾರವಾಡ ತಾಲೂಕು ಹುಬ್ಬಳ್ಳಿ ಧಾರವಾಡ ಒಡಿ ಅಂತ ನಮ್ಮದೇನು ಉದ್ದೇಶ ಇಲ್ಲ. ಅದು ಅಭಿವೃದ್ಧಿ ಆಗಲಿ ಇದು ಅಭಿವೃದ್ಧಿ ಆಗಲಿ ಅನ್ನೋಂಥ ಗುರಿ ನಮ್ಮದಿದೆ. ಗುರುರಾಜ್ ಹುಣಸೆಮರದ ಅಂತೇಳಿ ಹೋರಾಟ ಸಮಿತಿಯ ಸದಸ್ಯ. ಸರ್, ಅದು ಮಹಾನಗರ ಪಾಲಿಕೆ ರಾಜ್ಯ ಸರ್ಕಾರ ಇನ್ನೂ ಸಂಪೂರ್ಣ ಆಗಿಲ್ಲ ಅಂತೇಳಿ ತಡೆ ಹಿಡಿಯಲಾಗಿತ್ತು. ಸರಿ, ಸಂಪೂರ್ಣ ಆಗಿ ಈಗ ಸಚಿವರು ಸಹಿತ ತಮ್ಮ ಇದನ್ನು ತೊಗೊಂಡಿದ್ದಾರೆ. ಈಗ ಇನ್ನೂರಿಗೆ ಮಹಾನಗರ ಪಾಲಿಕೆ ಆಗಬೇಕು ಸರ್. ತಮಗೂ ಎಲ್ಲ ಗೊತ್ತಿದ್ದಂಗೆ ಸಚಿವ ಸಂಪುಟ ವಿಸ್ತರಣೆ ನಿನ್ನೆ ನಡೆದೈತಿ. ಈಗ ಸಚಿವ ಸಂಪುಟ ವಿಸ್ತರಣೆ ಆದಮೇಲೆ ಈಗೆಲ್ಲ ಲಾ ಮಿನಿಸ್ಟ್ರಿನೂ ಇವತ್ತು ಎಲ್ಲರಿಗೂ ಅನೌನ್ಸ್ ಮಾಡ್ತಾರೆ, ಎಲ್ಲ ಮಿನಿಸ್ಟ್ರಿಗಳದ್ದು. ಸೊ ಒಂದು ಸಾರಿ ಸಚಿವರನ್ನ ಅನೌನ್ಸ್ ಮಾಡಿದ ಮೇಲೆ ಈ ಪ್ರತ್ಯೇಕ ಮಹಾನಗರ ಪಾಲಿಕೆ ಆದಷ್ಟು ಬೇಗ ಆಗ್ತದೆ ಅಂತೇಳಿ ನಮ್ಮದೊಂದು ಆಶಾಭಾವನೆ ಐತಿ. ಯಾಕಂದರೆ ಈಗಾಗಲೇ ಗವರ್ನರ್ ಅವರು ಅದನ್ನು ಅನುಮೋದನೆ ಕೊಟ್ಟು ಈಗಾಗಲೇ ಅದನ್ನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಕಳಿಸಿದ್ದಾರೆ. ಈ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಯಲ್ಲಿ ಫೈಲ್ ಈಗ ಪೆಂಡಿಂಗ್ ಇಟ್ಕೊಂಡೈತಿ. ಆದಷ್ಟು ಬೇಗ ಆಗಲಿ ಅಂತೇಳಿ ನಮ್ಮದೊಂದು ಹಕ್ಕೊತ್ತಾಯ. ಸರ್, ಕೆಲವು ಸಂಘಟನೆಗಳು ಇದು ಬೇಡ ಅಂತ ಹೇಳಿ ಒಂದು ಪ್ರತಿಭಟನೆ ಮಾಡ್ತಾರೆ ಸರ್, ಅದರ ಬಗ್ಗೆ ತಾವು ಈಗ ಈ ಹಿಂದೆ ಅಧಿಸೂಚನೆ ಹೊರಡಿಸೋ ಮುಂಚೆ ಏನಾದರೂ ಅಬ್ಜೆಕ್ಷನ್ ಇದ್ರೆ ಫೈಲ್ ಮಾಡಿರಿ ಅಂತ ಹೇಳಿದರು. ಅವಾಗ ಅವರು ಎಲ್ಲರೂ ಮಲ್ಕೊಂಡಿದ್ರು. ಯಾಕಂದ್ರೆ ಯಾವುದೋ ಅವ್ರು ಏನೇನು ಇವತ್ತೇನು ಹೇಳ್ತಾರಲ್ಲ ಬರೀ ಎಲ್ಲ ಸುಳ್ಳು ಹೇಳೋದು. ಈ ನಮ್ಮ ಹುಬ್ಬಳ್ಳಿ ಧಾರವಾಡ ಬ್ರ್ಯಾಂಡ್ ಅಂತ ಹೇಳ್ತಾರೆ. ಆ ಬ್ರ್ಯಾಂಡ್ ಅಂದ್ರೆ ಏನು ಅನ್ನೋದ್ರೆ ಸ್ವಲ್ಪ ಅವ್ರು ಎಕ್ಸ್ಪ್ಲೇನ್ ಮಾಡ್ಬೇಕು. ನಾವು ಅದೇ ಪ್ರಶ್ನೆ ಕೇಳಿವಿ, ಬ್ರ್ಯಾಂಡ್ ಅಂದ್ರೆ ಏನ್ರಿಪ್ಪ ಹುಬ್ಬಳ್ಳಿ ಧಾರವಾಡ ಅಂತೇಳಿ. ಏನು ಆ ಬ್ರ್ಯಾಂಡದ್ದು ಏನೇನು ವಿಚಾರಗಳದವು ಎಂಥದವು ಏನೂ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ಫಂಡ್ಸ್ ಬರ್ತದೆ ಗೊತ್ತಿಲ್ಲ. ಅವರಿಗೆ ಟೋಟಲ್ ಅಲ್ಲಿ ಕಾರ್ಪೊರೇಷನ್ ಎಷ್ಟು ಅದಾವೋ ಗೊತ್ತಿಲ್ಲ. ಅಂಥ ಇವರೆಲ್ಲ ವಿಚಾರವಾದಿಗಳು ಇವತ್ತೆಲ್ಲ ಮಾತಾಡೋಕೆ ಬಂದಾರ. ಅದಕ್ಕೆ ನಾನು ಅವ್ರಿಗೆ ಹೇಳ್ತೇನೆ, ಅವರೆಲ್ಲ ತಮ್ಮದು ಏನದಾವಲ್ಲ ನಮ್ಮ ಜೊತೆ ಬೇಕಾದ್ರೆ ಡಿಸ್ಕಷನಿಗೆ ಬರಲಿ, ನಾವು ಅವ್ರಿಗೇನು ಇದನ್ನು ಮಾಡೋಂಗಿಲ್ಲ. ಆದರೆ ಇದು ಹೋರಾಟ ಆಗೈತಿ. ಪ್ರತ್ಯೇಕ ಪಾಲಿಕೆ ಆಗುವುದು 100% ಸಿದ್ಧ. ಇದನ್ನು ಅವ್ರ ತಲೆಯಲ್ಲಿ ಇಟ್ಕೋಬೇಕು. ಧಾರವಾಡ ಅಭಿವೃದ್ಧಿ ಆಗ್ಬೇಕಂದ್ರೆ ಹುಬ್ಬಳ್ಳಿನೂ ಅಭಿವೃದ್ಧಿ ಆಗಬೇಕು, ಧಾರವಾಡ ಆಗ್ಬೇಕಂದ್ರೆ ಎರಡು ಸಪ್ರೇಟಾಗಿ ಮುಂದುವರಿಬೇಕಂತೇಳಿ ನಮ್ಮದೊಂದು ವಿಚಾರ. ರವಿಕುಮಾರ್ ಮಾಳಿಗೇರ್, ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಪ್ರಧಾನ ಕಾರ್ಯದರ್ಶಿ, ಹೋರಾಟ ವೇದಿಕೆ. ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಅವರಿಗೆ, ಮಾನ್ಯ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಶ್ರೀಮತಿ ಕಾವೇರಿ ಬಿಬಿ ಅವರಿಗೆ, ವಿಷಯ ಜೂನ್ 7, ಜೂನ್ 15, ಜುಲೈ 4, ಜುಲೈ 14, ಜುಲೈ 22, 26ರಂದು ಸತತವಾಗಿ ಅಧಿಕೃತ ಮನವಿಗಳನ್ನು ಸಲ್ಲಿಸಿದ್ದರೂ ಸಹ